ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ ಮಂಗಳಾಚರಣೆಯ ಸಂಧಿಯಲ್ಲಿದ್ದೀವಿ. ಅಭಿಮನ್ಯುವಿನ ಮದುವೆಗೆ ಪರಮಾತ್ಮ ಬಂದಿದ್ದಾನೆ. ಬಂದ ತಕ್ಷಣ ಏನು ಸುಮ್ಮನೆ ಧರ್ಮರಾಜ ಅವರೆಲ್ಲ ಬಂದುಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದರಂತೆ. ಪಾಪ ಶಿರವನೆಗಹಿ ಯುಧಿಷ್ಠಿರನ ಮೈ ಮುರಿಯಲಿಯದೆ ಕೃಷ್ಣನಪ್ಪಿದನು, ಉರುತರ ಪ್ರೇಮದಲ್ಲಿ ಭೀಮಾರ್ಜುನರ ಯಮಳರನು, ಹರುಷದಲ್ಲಿ ತೆಗೆದಪ್ಪಿ ಭೂಮೀಶ್ವರರ ಮನ್ನಿಸಿದನು, ವಿಳಾಸಿನಿಯರ ವಿಡಾಯಿಯಲ್ಲಿ ಅರಸಿ ಕಂಡಳು ಬಂದು ಮುರಹರನ. ಬಂದುಬಿಟ್ಟು ದ್ರೌಪದಿ ಉದ್ದಕ್ಕೆ ನಮಸ್ಕಾರವನ್ನು ಮಾಡಿದಾಳಂತೆ. ಪಾಪ ಇಷ್ಟು ಕಷ್ಟಪಟ್ಟಿದ್ದಾಳ ಅಮ್ಮ. ಕಾಣಿಕೆಯ ಕೈಗೊಂಡು ರಾಯನ ರಾಣಿಯನು ಮನ್ನಿಸಿದ, ತನ್ನಯ ರಾಣಿವಾಸದ ಹೊರಗೆ ನೇಮವ ಕೊಟ್ಟು ಕಳುಹಿದನು. ಪರಮಾತ್ಮ ತನ್ನ ರಾಣಿವಾಸಕ್ಕೆ ಆ ದ್ರೌಪದಿಯನ್ನು ಕಳಿಸಿದನಂತೆ. ಹೋಗಮ್ಮ ನೀನಲ್ಗೆ. ದರ್ಶನವನೊಲಿದಿತ್ತು ವಸುದೇವರನು ದೇವಕಿ ಎಲ್ಲರನ್ನು ನೋಡಿದ್ದಾನೆ. ಪಾಪ ಕೈದಣಿಯೇ ವಸುದೇವನು ಅಳಿಯನ ಮೈ ದಡವಿದನು, ಮಗನೇ ಬನದೊಳಗೆ ಒಯ್ದು ವಿಧಿ ಬಂಧಿಸಿತಲ ಸಾಕಿನ್ನು ದೈವವನು ಬೈದು ಮಾಡುವುದೇನು. ಆವಾಗ ವಸುದೇವ ಹೋಗಿಬಿಟ್ಟು ಧರ್ಮರಾಜನ ಮೈದಡವಿ ಹೇಳ್ತಾನಂತಪ್ಪ, ಎಷ್ಟು ಕಷ್ಟಪಟ್ಟರು ಎಲ್ಲ ನೀವೆಲ್ಲ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಈ ದೈವಾನ ಬೈದೇನು ಪ್ರಯೋಜನ ಅಂತ ಮಗನ ಕಡೆ ತಿರುಗಿ ಕೈ ತೋರಿಸಿದ. ಯಾಕೆಂದ್ರೆ ದೈವ ಅಂದ್ರೆ ಅವನೇ ಅಲ್ಲ. ಅರಸಿ ಐದೆ ತನಕ್ಕೆ ನಮ್ಮ ಇವರ ನಿಜಾಯುಷ್ಯಕ್ಕೆ, ರಾಜ್ಯದ ಸಿರಿಯ ಸೊಂಪಿಗೆ ನಿಮ್ಮ ಮಗನೀ ಕೃಷ್ಣ ಹೊಣೆ ನಮಗೆ. ಅವಾಗ ಹೇಳ್ತಾನಂತೆ, ಯಾರಿಗೆ? ವಸುದೇವನಿಗೆ. ಧರ್ಮರಾಜ ವಸುದೇವ, ಸ್ವಾಮಿ ಅರಸೆ ಐದಿತನಕ್ಕೆ, ದ್ರೌಪದಿಯ ಮುತ್ತೈದೆ ತನಕ್ಕೆ, ನಮ್ಮ ಇವರ ನಿಜಾಯುಷ್ಯಕ್ಕೆ, ನಮ್ಮ 5 ಜನರ ಆಯುಷ್ಯಕ್ಕೆ. ಯಾರು ಹೊಣೆ ಗೊತ್ತಾ? ಸಿರಿಯ ಸೊಂಪಿಗೆ ಇಷ್ಟ ಐಶ್ವರ್ಯ ಬರೋದಕ್ಕೆ ಕಾರಣ ನಿಮ್ಮ ಮಗನಿ ಕೃಷ್ಣ ಹೊಣೆ ನಮಗೆ. ಅವನ ಆಶೀರ್ವಾದದಿಂದ ಮಾತ್ರನೇ ಇದೆಲ್ಲ ಸಾಧ್ಯ. ಸುರರು ಸರಿಯಲ್ಲೆಮಗೆ ಮೆಕ್ಕಿನರರು ಗಣ್ಯವೇ, ಮಾವಾ ಕೇಳೆಂದು ಅರಸ ವಸುದೇವನನು ಮಧುರೋಕ್ತಿಯಲ್ಲಿ ಮನ್ನಿಸಿದ. ನಮಗೆ ಸರಿ ದೇವತೆಗಳು ಅಲ್ಲ, ಯಾಕೆಂದರೆ ಪರಮಾತ್ಮನೇ ನಮ್ಮ ಕಡೆ ಇರುವಾಗ ನಮಗೇನು ಭಯ ಮಾವಾ ಅಂತ ಹೇಳಿಬಿಟ್ಟು ಅವರನ್ನು ಮನ್ನಿಸಿದನಂತೆ. ಅವಾಗ ಹೇಳ್ತಾನಂತೆ, ಯಾರು? ವಸುದೇವ. ಅಲ್ಲಪ್ಪ, ಇವನು ದೊಡ್ಡ ಕತೆ ಕಣಯ್ಯ ನನ್ನ ಮಗಂದು. ಧರ್ಮರಾಜ, ತಂದೆ ಬೇಡೆ ಮಗವ್ವೆ ಬೇಡೆ ಮಗಿಂದು ಮುಖಿಯರನೊಲ್ಲೆವಾವು, ಮನಸಂದು ಮೆಚ್ಚಿದೆವೆಮ್ಮ ಭಕ್ತರಿಗೆ ಎಂಬನವನವರತ. ತಂದೆ ಬೇಡ, ತಾಯಿ ಬೇಡ, ಬಂಧು ಬೇಡ, ಬಳಗ ಬೇಡ, ನನಗೆ ಬೇಕಾಗಿರೋದೇ ಭಕ್ತರು. ನನ್ನ ಹೆಂಡತಿ ಬೇಡ, ನನ್ನ ಮಕ್ಕಳು ಬೇಡ, ನನಗೆ ಬೇಕಾಗಿರೋದೇ ಭಕ್ತರು. ಭಕ್ತರೊಬ್ಬರು ಇದ್ದು ಬಿಟ್ರೆ ಇನ್ನೆಲ್ಲ ಬಿಟ್ಟುಬಿಡ್ತಾನೆ ನೋಡಪ್ಪ ಇವು ನನ್ನ ಮಗ. ನೊಂದೆನೆಂಬನು ತನ್ನವರು ಮನ ನೊಂದರಾದೊಡೆ, ತನ್ನವರ ಸುಖವಿಂದು ತನ್ನದು ಎಂಬುದೇ ಶ್ರೀಕೃಷ್ಣ ಮತವೆಂಬ. ತನ್ನ ಭಕ್ತರು ನೊಂದರೆ ತನಿಗೂ ನೋವಾಗುತ್ತೆ ಅಂತ ರಾತ್ರಿ ಎಲ್ಲ ಮಲಗಿರ್ತಾನೆ. ನಾನು ಪಕ್ಕದಾಗೆ ಇರ್ತೀನಲ್ಲ, ಒಂದೊಂದ್ಸಾರಿ ಅಯ್ಯೋ ಅಲ್ಲಿ ನೋವು ಇಲ್ಲಿ ನೋವು ಇಲ್ಲಿ ನೋವು ಅಂತಿರ್ತಾನೆ. ಯಾಕಯ್ಯ ಹಿಂಗೆ ಅಂದರೆ, ಅಲ್ಲಿ ಆ ಭಕ್ತನಿಗೆ ಏಟು ಬಿತ್ತು, ಇಲ್ಲಿ ಈ ಭಕ್ತನಿಗೆ ಏಟು ಬಿತ್ತು, ಆ ಏಟು ನನಗೆ ಬೀಳೋದು, ಅವ್ರಿಗೆ ಬೀಳೋದು ಒಂದೇ, ನನಗೆ ಬೀಳೋದು ಒಂದೇ ಅಂತಾನೆ ಧರ್ಮರಾಜ. ಏನು ಹೇಳಯ್ಯ ನನ್ನ ಮಗನ ಪರಿಸ್ಥಿತಿನ. ಅವಾಗ ಲೋಗರೇ ನೀವ ಮಗೆ
ನಿವಗವಗಾಗಿ ಕರಗುವವು ಕರಗುವುದು ನಿಲ್ಲಲಿ ತನಗಾಗದವರಿಗೆ ತನ್ನ ತೆರಳು ಕೊಲುವ ಹಾಗೆ ಒಲಿವ. ಅಲ್ಲಯ್ಯ, ನೀವಂತೂ ನಮಗೆ ಸಂಬಂಧ, ಕೃಷ್ಣನಿಗೂ ಸಂಬಂಧ. ನಿಮಗೆ ಒಲಿಯೋದೇನು ದೊಡ್ಡದಲ್ಲ, ಶತ್ರುಗಳಿಗೂ ಒಲಿತಾನವನು. ತನಗ ಕೊಲುವ ಹಾಗೆ ಒಲಿವ, ಕೊಲತಕ್ಕಂಥ ಹಗೆಗಳಿಗೂ ಕೂಡ ಒಲಿತಾನಯ್ಯ. ಲೋಗರೆನ್ನವರೆಂದು ಲೋಗರಿಗಾಗಿ ಬದುಕುವನೆಂಬ ಬಲುಗೈಚಾಗಿ ಕೃಷ್ಣನ ನೇಮ ಹೇಳುವೆನೆಂದ ನರಸಂಗೆ. ಕಂಡೋರಿಗೆ ಬದುಕು ಇವಂದೇನ ಹೇಳ್ತೀಯ, ಕತೆ ಇದ್ದಿದ್ದೆ ಅಂತ ಹೇಳಿಬಿಟ್ಟು ಅವನು ಪಾಪ ಹೇಳ್ತಾನಂತೆ. ಬೊಪ್ಪನವರೇ ಎಮ್ಮ ದೂರದೆ ಇಪ್ಪವರು ತಾವಲ್ಲ ಸಾಕಿನ್ನೊಪ್ಪದಲ್ಲಿ ಬಾ ಎಂದು ಮುರರಿಪು ಕರೆದ ಅವನಿಪನ. ಅಯ್ಯ, ಪಕ್ಕದ ಕೃಷ್ಣ ಧರ್ಮರಾಜ, ನಮ್ಮ ಅಪ್ಪಂದು ಯಾವಾಗ ಇದ್ದಿದ್ದೆ, ಬಾರ ಹೋಗೋಣ, ಬರೀ ಹೊಗಳದೆ ಅವನ ಕೆಲಸ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ. ಇವಾಗ ಇಲ್ಲಿ ಬಾ, ಅದು ಇಲ್ಲಿ ನಾವು ಅಪ್ಪನ ಹತ್ರ ಮಾತಾಡೋ ಮಾತಿರಲಿ. ಚಪ್ಪರಿಸಿ ಕೌರವರು ತುರುಗಳ ತಪ್ಪಿಸಿದುದೇನಾಯಿತು, ಪಾರ್ಥನ ದರ್ಪದನುವೆಂತೆಂದು ಬೆಸಗೊಂಡನು ಮುರಧ್ವಂಸಿ. ಅದೆಲ್ಲನಿರಲಿ, ಆ ಕೌರವನ ಸೈನ್ಯ ಅದು ಇದು ಬಂದಿತ್ತು ಅಂತ ಅಂದೆಲ್ಲ. ಅರ್ಜುನ ಹೋಗ ಅವ್ರನ್ನೇನು ಎಮ್ಕೆ ಮುರಿದ್ನಿಲ್ಲ, ಏನು ಮಾಡಿದ? ಅವಾಗ ಧರ್ಮರಾಜ ಹೇಳ್ತಾನಂತೆ, ಕೃಷ್ಣ ಊಹೆಗೆಲ್ಲಿಯ ದರ್ಪ, ಮನುಜರ ಸಾಹಸವು ಬೇರೇನು, ಮಂತ್ರದ ಹಾಹಿ ಮಂತ್ರವನ್ನುಳಿದು ಜೀವಿಸಲರಿಯದೇ ಬೇರೆ, ಅರಿವುದೇ ಬೇರೆ. ಏನು ದರ್ಪ ಪರಮಾತ್ಮ, ನೀನಿರತಂಕ ದರ್ಪನಯ್ಯ. ನೀನು ಹೊರಟೋದ್ರೆ ನಮ್ಮ ಶರೀರ ಯಾತ್ರದಿಲ್ಲ. ನೀನು ಬೊಂಬೆಯನ್ನು ಆಡಿಸ್ತಕ್ಕಂಥವನು, ನಾವು ಆಡ್ತಕ್ಕಂಥವ್ರು. ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ, ಈ ದೇವಿಯು ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಅಂದಂಗೆ. ಪರಮಾತ್ಮ ನೀನಿಲ್ದಿದ್ರೆ ನಾವೇನು ಮಾಡಬೇಕು? ದೇಹಿ ನೀನು ದೇಹಿ, ನಾವೆಲ್ಲ ನಿನ್ನಯ ದೇಹ. ನಿನ್ನ ದೇಹಗಳಷ್ಟು ಒಳಗಿರ್ತಕ್ಕಂಥ ದೇಹಿ ಜೀವ ನೀನೇ. ಒಳಗೆ ಮಗೆ ಗರ್ವದ ಗಾಹಿಯಲ್ಲಿಯದು, ಗರ್ವ ಇನ್ನೆಲ್ಲಿಂದ ಬರಬೇಕಪ್ಪ ಎಂದು ಭಿನ್ನವಿಸಿದನು ಯಮಸೂನು. ನಿನ್ನ ಆಶೀರ್ವಾದ ಇದ್ದರೆ ಯಾವುದು ಬೇಡ ಅಂತ ಹೇಳಿದಾಗ ಸಂತೋಷ ಆಯ್ತಂತ ಕೃಷ್ಣ. ನಗುತ ಹರಿನಿಂದಿರಲು ಕೈಗಂಡಿಗೆಯ ಹೊದ್ದಿದರು ರೂವಾರಿಗಗೆ ವಿಜಯಂಗೈದನು ಉಘೇ ಎಂದುದು ಸುರಸ್ತೋಮ. ಸೀದನೇರ್ವಾಗಿ ಹೊಕ್ಕನ ಸುರಾರಾತಿ ಪಾಂಡವರಿಕ್ಕೆಲದಿ ಬರೆ, ನಗರ ಜನಮೈ ಇಕ್ಕಿ ಬೀದಿಯ ಧೂಳು ಕವಿದುದು ಮುಂದೆ ಸುಮ್ಮನೆ ಒಳ್ಳಾಡ್ತಿದ್ದಾಳ ಧೂಳಿನೊಳಗೆ ಪರಮಾತ್ಮ ಬಂದಿದ್ದಾನೆ, ಇದಕ್ಕಿಂತ ನಮಗೆ ಇನ್ನೇನು ಸಂತೋಷ ಅಂತ ಹೇಳಿ ಹೊಕ್ಕು ಹೊಗಳುವ ಸ್ತುತಿಗಳಿಗೆ ಕೈಮುಕ್ಕ ಕಳ್ಳನು. ಶ್ರುತಿ ಸ್ಮೃತಿ ಪುರಾಣಗಳಿಗೆ ಕೈ ಸಿಗ್ತಾ ಇರತಕ್ಕಂಥ ಕಳ್ಳ ಪಾಂಡವ ಸುತರಿಗೆ ಸಿಕ್ಕಿದನು. ಈ ಪಾಂಡವರಿಗೆ ಎಲ್ಲಿ ಸಿಕ್ಕಿಬಿಟ್ಟ ಇವನು? ಶಿವಾಯನು ತಿರ್ತು ಇದ್ದು ಸೂರಿ ಸಂದೋಹ, ಪಾಂಡವ್ರಿಗೆ ಹೆಂಗೆ ಸಿಕ್ಕಿಬಿಟ್ಟ ಇವನು ಅಂದ್ಕೊಂತಿದಾರಂತೆ ಜ್ಞಾನಿಗಳೆಲ್ಲ ಪಾಪ. ಮೇಲೆ ಬೀಳುವ ಮಂದಿಯನ್ನು ಕೈಗೋಲಿನವರಪ್ಪಳಿಸೆ. ಅವ ಪಕ್ಕದಾಗಿದ್ದವರು ಕೃಷ್ಣನ್ ನೋಡಕ್ಕೆ ನುಗ್ಗಿ ಬರ್ತಿದ್ರೆ ಹಿಂಗೆ ಕೋಲ್ ತಗೊಂಡು ಹಿಂಗೆ ಹೊಡಿತಿದ್ರು. ಬೇಡ 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 ಅಂತ ಹೇಳಿಬಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಇವನೇ ಅವ್ರ ಹತ್ರಕ್ಕೆ ಹೋಗ್ತೇನಂತ ಪಾಪ. ಮೇಲು ನೆರೆಯು ಪರಿಗೆಗಳ ವರಬಾಲೇರ ಕಡೆಗಣ್ಣಳೆಸೆವ ನಿವಾಳಿಗಳ ಕೈಕೊಳುತ್ತ ಹೊಕ್ಕನು ರಾಜಮಂದಿರವ. ನೇರವಾಗಿ ರಾಜಮಂದಿರಕ್ಕೆ ಬಂದಂತೆ ಆರತಿಗಳನ್ನೆಲ್ಲ ಎತ್ತಿಬಿಟ್ರಂತೆ. ಬಂದುಬಿಟ್ಟು 100 ಜನ ಪಾಪ. ಬೀಳು ಕೊಟ್ಟನು ಸಕಲ ಭೂಮಿ ಪಾಲರನು ಕುಂತಿಯ ಕುಮಾರರ ಮೇಳದಲ್ಲಿ ಪರಿಮಿತದಲ ಸುರಾರಾತಿನ ಸುನಗುತ. ಎಲ್ಲ ಮಹಾರಾಜರನ್ನ ಎಲ್ಲರನ್ನು ಕಳಿಸಿಬಿಟ್ಟ. ಇವರು 5 ಜನನ್ನ ಮಾತ್ರ ಕೂಡಿಸ್ಕೊಂಡು ಕುತ್ಕೊಂಡಿದ್ದಾನೆ. ಹಿಡಿದ ಕೈದ ಆಯ್ತಲ್ಲ ಸೋಲದಲ್ಲಿ ಮೈದಣಿದು ಕುರುಭೂಪಾಲನು ಚಿತವ ಮಾಡಿ ರಾಜ್ಯವನಾಳಿಸುವ ಹದನುಂಟೆ ನಿಮ್ಮಾಳಾಪವೇನೆಂದ. ಏನಪ್ಪ ಧರ್ಮರಾಜ, ಬರೀ ವನವಾಸ ಅಜ್ಞಾತವಾಸದಾಗೆ ಕಳೀತೀರಾ? ಆ ಸೈನ್ಯವನ್ನು ದುರ್ಯೋಧನನನ್ನು ಸೋಲಿಸಿಬಿಟ್ಟು ನಿಮ್ಮ ಭಾಗವನ್ನು ನೀವು ಹಿಂದಕ್ಕೆ ತಗೊಳ್ತಕ್ಕಂಥ ಯೋಚನೆ ಮಾಡ್ತೀರಾ? ಇನ್ನೂ ಕಷ್ಟಪಡ್ತಿದ್ದೀರಲ್ರಯ್ಯ.
ಮರಳಿದವುತುರು ಇತ್ತಲ ಹಿತರು ಸರಿದರು ಅತ್ತಲು ಮತ್ಸ್ಯ ನಮ್ಮೈವರನ್ನು ನಾವೆಂದರಿದು ಕೊಂಡಾಡಿದರು ವಿನಯದಲ್ಲಿ. ವರಸುಭದ್ರಾನಂದನಂಗುತ್ತರೆ ನೀವರ್ತಿಯಲಿ ಇರಲು ಆ ಕರೆಯಲಟ್ಟಿದೆವೆಂದು ಭಿನ್ನವಿಸಿದನು ಭೂಪಾಲ. ಪರಮಾತ್ಮ, ಆ ಕಡೆ ಪಾಂಡವ ಕೌರವರನ್ನ ಮೊಗ್ಗಲು ಮುರಿದು ಕಳಿಸಿದೀವಿ, ಈ ಕಡೆ ಆಕಳುಗಳೆಲ್ಲ ಹಿಂದಕ್ಕೆ ಬಂದು ವಿರಾಟ್ ರಾಜ ಒಂದು ಬೇಡಿಕೆಯನ್ನು ಇಟ್ಟಿದ್ದಾನಪ್ಪ. ಈ ಅರ್ಜುನನ ಮಗನಿಗೆ ಅಭಿಮನ್ಯುವಿಗೆ ತನ್ನ ಮಗಳನ್ನು ಕೊಡ್ತಕ್ಕಂಥ ಒಂದು ಇರಾದೆ. ಅವ ಕೃಷ್ಣ ಹೇಳ್ತಾನಂತೆ, ಅದಕ್ಕೆ ಈಗ ನಿಮ್ಮ ಅಭಿಮತನೇ ನಮ್ಮ ಮತ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನೀವು ಬೇಡ ಅಂದರೆ ಬೇಡ. ಬೇಡ ಅಂತ ಹೆಂಗೆ ಹೇಳೋಕ್ಕಾಗತ್ತಪ್ಪ ಧರ್ಮರಾಜ? ಕೊಡುಕೊಳಗೆ ಸೇರುವರೆ ಮದುವೆಯನುಲಿದು ದೇವರು ಮಾಡುವುದು, ಬಳಿಕ ಬಿಜಯಂಗಯೂದಿದು ಹದನೆಲೆ ದಯಾಂಬುಧಿ ಕೇಳೆನಲು ನೃಪತಿಲಕನು ಚಿತವ ಭಿನ್ನ ಹಕೆ ಮನವೊಲಿದು ಹರಿ ನುಡಿದ. ಅವ ಪರಮಾತ್ಮ ಹೇಳ್ತಾನಂತೆ, ಕೊಡುಕೊಡೆಗೆ ತಪ್ಪೇನು ವಸುಕುಲ ವಿರಾಟನು ಇಂದು ವಂಶಾವಳಿಯವರು ನೀವು. ಏನು ಕೊಡೋದಕ್ಕೂ ತಗಮತಕ್ಕೂ ತಪ್ಪೇನಿಲ್ಲ. ಸೂರ್ಯವಂಶಸ್ತ್ರವರು, ಚಂದ್ರವಂಶಸ್ತ್ರ ನೀವು ಅಭಿಜಾತ್ಯದೊಳ್ಳಿಲ್ಲ ಹಳಿವುಗಳು, ಒಳನುಡಿಗಳಲ್ಲಿ ದೈವ ಶಕುನಾವಳಿಗಳಾದೊಡೆ ಹರುಷದಲ್ಲಿ ಮಂಗಳ ಮುಹೂರ್ತವ ಮಾಡಿ ಎಂದನು ಕೃಷ್ಣನಗೂ. ಇನ್ನು ಒಳಗಡೆ ಒಳಶಕುನಗಳೇನಾದರೂ ಇದ್ದರೆ ಅದು ನಿಮ್ಮ ಸಮಾಧಾನಕ್ಕೆ ಮಾಡ್ರಿ, ತಪ್ಪೇನಿಲ್ಲ, ಧಾರಾಳವಾಗಿ ಮಾಡ್ಕೋಬೋದು ಅಂತ ಯಾವಾಗ ಹೇಳಿಬಿಟ್ಟಿದ್ದಾನೆ. ಹೊಸಗೆಯಲ್ಲಿ ನಿಸ್ಸಾಳತೆತಿ ಗರ್ಜಿಸಿದವು ಅಖಿಳ ಜನಗಳು ಉತ್ಸಾಹಿಸಿತು, ಕನ್ಯಾವರಣವಾಯಿತು ವೈದಿಕೋಕ್ತಿಯಲ್ಲಿ. ಪರಮಾತ್ಮ ಇನ್ನು ಆಜ್ಞೆಯನ್ನು ಮಾಡಿದರೆ ಮುಗೀತಲ್ಲ. ಎಸೆಯಲ ಅಭಿಮನ್ಯುವನು ಸಿಂಗಾರಿಸಿತು ಯದು ಪಾಂಚಾಲ ಮತ್ಯ ಪ್ರಸರಣ, ಮೆಟ್ಟಕ್ಕಿ ಜೀರಿಗೆ ಬೆಲ್ಲವನು ವಾಯಿತು. ಮೆಟ್ಟಕ್ಕಿ ಜೀರಿಗೆ ಬೆಲ್ಲ ಎಲ್ಲವೂ ಕೂಡ ವಿವಾಹಕ್ಕೆ ರೆಡಿ ಆಗ್ತಾ ಇದೆಯಂತೆ. ಏನು ಅದ್ಭುತವಾಗಿರತಕ್ಕಂತಹ ಒಂದು ಶೃಂಗಾರ ಆಗಿಬಿಟ್ಟಿದೆ ಪಟ್ನ. ವರಮುಹೂರ್ತದ ಗಳಿಗೆ ವಟ್ಟಲ ಭರಿತದುಳು ಪುಣ್ಯಾಹವದ ವಿಸ್ತರದ ಲಕ್ಷ್ಯತೆ ತಳೆದು ತಂದರು ವಿಮಲ ಮಂಟಪಕ್ಕೆ. ಪರಮ ಋಷಿಗಳ ಹೋಮದಲ್ಲಿ ಸಿಕಿವರನ ಬಲುಗೊಂಡರು, ಕುಮಾರಿಯವರಿಸೆ ವೈದಿಕದಿಂದ ಬಂದಳು ವರನ ವಾಮದಲ್ಲಿ. ಅಭಿಮನ್ಯುವನ್ನು ಕೂಡಿಸಿದರೆ ಶೃಂಗಾರಭರಿತನಾಗಿರತಕ್ಕಂಥ ಅಭಿಮನ್ಯು ಕೂತ್ಕೊಂಡಿದ್ದಾನೆ. ಆಗ ಉತ್ತರೆಯನ್ನು ಅಲ್ಲಿಂದ ಕರ್ಕೊಂಬಂದರು ಶೃಂಗರಿಸಿಬಿಟ್ಟು ಇವನ ಪಕ್ಕದಲ್ಲಿ ಕೂಡಿಸಿದ್ದಾರೆ, ಅಭಿಮನ್ಯುವಿನ ಎಡಭಾಗದಲ್ಲಿ. ವಿಭವ ವೈಮಡಿಯಾಗೆ ಸದ್ವಿಜ ಸಭೆಯ ನಾರಾಧಿಸಿದರು, ಅವನೀ ವಿಭುಗಳಿತ್ತರು ಮುಯಿಗಳುಡುಗೊರೆ ರತ್ನಭೂಷಣವ. ಏನು ಅದ್ಭುತವಾಗಿರ್ತಕ್ಕಂಥ ಮದುವೆ ನಡೆದೋಗ್ಬಿಡ್ತು. ಅಭಿಮನ್ಯು ಆ ಉತ್ತರೆಗೆ ತಾಳಿಯನ್ನು ಕಟ್ಟಿದಾನಂತೆ, ಮಾಂಗಲ್ಯವನ್ನು ಕಟ್ಟಿದ್ದಾನೆ. ಅಭವಸನ್ನಿಭ ವೀರನಾಗೆಂದಿ ಭಗವನೆಯರು ಕೃಷ್ಣನ ರಸಿಯ ಅಭಿಜನಾಮಲ ತಿಲಕವನು ಹರಸಿದರು ಹರುಷದಲ್ಲಿ. ಇದು ಶುಭವು ಗದಗರುಡಿ ಬಹು ಸಂಪದದ ನೆಲೆ ಸೊಂಪಿನಾಗರ, ಇದು ಪರಾನಂದ ಪ್ರವಾಹದ ಜನ್ಮಭೂಮಿ, ಇದು ಬುಧದ ಕೇಳಿ ಸ್ಥಾನ ವಿಮಲಾಭ್ಯುದಯ ದೋಲಗ ಶಾಲೆ. ಲಕ್ಷ್ಮೀ ಸದನವೆನೆ ರಂಜಿಸಿದು ಅಭಿಮನ್ಯುವಿನ ವಿವಾಹ. ಲಕ್ಷ್ಮೀ ಸದನವಾಗಿದೆಯಂತೆ ಅಭಿಮನ್ಯುವಿನ ಒಂದು ವಿವಾಹದ ಮಂಟಪ. ಯಾದವರು ಪಾಂಚಾಲ ಮರ್ತ್ಯರು ಮತ್ಸ್ಯರು ಮೇದಿನೀಪತಿ ಪಾಂಡು ಸೋಮಕರಾದಿಯಾದನ್ವಯದಲ ಗಣಿತ ಬಂಧುಗಳ ಗೌರ ಎಲ್ಲ ಏನು ರಾಜ ಮಹಾರಾಜರನ್ನು 100 ಜನ ಬಂದಿದ್ದಾರೆ, ಅವ್ರನ್ನೆಲ್ಲ ಮನ್ನಿಸಿಬಿಟ್ಟು ಆಧರಿಸಿದನು ವಿನಯದಲ್ಲಿ. ವಿತ್ತಾದಿ ಸತ್ಕಾರದಲ್ಲಿ ನಡಿದುದು ಮೇದಿನಿ ಜನ ಅವನಿಪನ ಸನ್ಮಾನ ದಾನದ. ಏನು ಸುಮ್ಮನೆ ಆ ದಾನದಿಂದ ದಣದು ಬಿಟ್ಟಿದೆಯಂತೆ ಜನ. ವರ ಚತುರ್ಥಿಯಳಿರುಳು ಮೆರೆದರು ಪುರದಲುತ್ಸಾಹದಲ್ಲಿ ದಂಪತಿ ವರರು, ಭೂಮಿಚಾರ ಚತುರದ ಚಾತುರಂಗದಲ್ಲಿ ಮರುದಿವಸ ಅವಭೃತವ ನೆರೆ ವಿಸ್ತರಿಸಿದರು. ಪನ್ನೀರ ಹೊಂಗೊಪ್ಪರಿಗೆಗಳ ಕುಂಕುಮದ ಘಟವಾಸಕದ ರಚನೆಯಲ್ಲಿ. ಏನು ತಿರುಗಿ ದಿನ ಮಂಗಳ ಸ್ನಾನ ಪ್ರಾರಂಭವಾಗಿಬಿಡ್ತು. ಯಾಕೆಂದರೆ ಇದು ಮದುವೆ ಒಂದು ಮುಹೂರ್ತ ಓಕಳಿ. ಕನಕಮಣಿಗಳ ತೊಟ್ಟು ಜಾಜಿಯ ನನಗೆ
ಜಾಜಿಯ ನೆನೆಯೇ ಆದಳಿಕೆಯಲಿ ಮದನನ ಮನೆಯ ಕಾಡಿ ಖಾತಿಯಲೈದು ಹೊಯ್ದು. ಏನು ನೀರು ಸುಮ್ಮನೆ ಅವರಿಬ್ಬರು ನಿಂತ್ಕೊಂಡು ಒಯ್ಕಂತಿದಾರಂತೆ ಅಭಿಮನ್ಯು ಮತ್ತು ಉತ್ತರೆ. ಧರಣಿ ನೆನೆದುದು ಭೂಮಿ ನೆನೆದು ಬಿಡ್ತು. ಗಂಧರಸ ಕತ್ತುರಿಯ ಪನ್ನೀರುಗಳ ಹೊನಲ್ ಒಡೆವರೆಸಿದೆಸೆ ಕಂಪಿಟ್ಟು ದಂಬುದಿನವ ತುಷಾರದಲ್ಲಿ. ಏನು ಇಡೀ ಭಯಂಕರ ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಘಮ 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 ವಾಸನೆ ಇಡೀ ಭೂಮಿಯನ್ನೇ ಆವರಿಸಿಬಿಡ್ತಂತೆ. ತರಣಿ ಪರಿಮಳದಲ್ಲಿ ಪರಿಮಳಿಸಿದನು ಪವನನ ಸುರಭಿತನ ಅಚ್ಚರಿಯನ ಗಗನದ ಪರಮ ಸೌರಭ ಕಲಸಿ ಕಂಡುದು ಸಕಲ ಸುರ ಕುಲವ. ದೇವತೆಗಳೆಲ್ಲ ಬೆರಗಾಗ್ಬಿಟ್ಟಿದ್ದಾರೆ. ಆ ದೇವತೆಗಳೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಬಳ್ಳುವಳ್ಳಿಯ ನೀವು ನಿಖಿಲಾವನಿ ಮಂಡಲವನನುಪಮಕೋಶ ದುರ್ಗವ ಲಲನೇರ ಗಜವಾಜಿರಥ ಪಾದಾತಿ ಗೋರಜವ ಅಳಿಯಗಿತ್ತು. ಅಳಿಗೆ ಉಡುಗೊರೆಯನ್ನು ಕೊಡ್ತಾನೆ ವಿರಾಟ ರಾಜ. ನಿಖಿಲಾವನಿ ಮಂಡಲವ ವಿರಾಟ ನಗರವನ್ನೇ ಕೊಟ್ಟುಬಿಟ್ಟ. ಕೋಶ ಗರ್ಭದ ಲಲನೇರ ಗಜವಾಜಿರಥ ಪದಾತಿ ಸೈನ್ಯ ಎಲ್ಲವನ್ನ ಕೊಟ್ಟುಬಿಟ್ಟಿದ್ದಾನೆ ಅಳೆಯನಿಗೆ. ಗೋವ್ರಜ ಆಕಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪಾಂಚಾಲ ಚೈದ್ಯಾವಳಿಯಲುತ್ತಮ ವಸ್ತು ವಾಹನದಿಂದ ಮನ್ನಿಸಿದಾಗ. ವಸ್ತು ವಾಹನಗಳಿಂದ ಮನ್ನಿಸಿದನಂತೆ ಅಳಿಯರನ್ನ. ಆಮೇಲೆ ಪಾಂಚಾಲ ಚೈದ್ಯ ಇವ್ರನ್ನೆಲ್ಲ ಕೂಡ ಉಪಚಾರ ಮಾಡಿ ಮನ್ನಿಸಿದಾನೆ. ಆದುದಭಿಮನ್ಯುವಿನ ಮದುವೆ ಮಹಾದಯಾಂಬುದಿ ಕೃಷ್ಣರಾಯನ ಪಾದ ದರ್ಶನವಾಗಲಿಮ್ಮಡಿಸಿತ್ತು ನಮ್ಮುದಯ. ಮೇದಿನಿಯ ನಾವೊತ್ತೆ ಇಟ್ಟೆವು ಕಾದುಕೊಂಡೆವು ಸತ್ಯವನು. ಮೇಲಾದುದನು ನೀ ಕರುಣಿಸೆಂದರು ವೀರನಾರಾಯಣನ. ಆದುದ ಅಭಿಮನ್ಯುವಿನ ಮದುವೆ. ಪರಮಾತ್ಮ ನಿನ್ನ ಆಶೀರ್ವಾದದಿಂದ ಅಭಿಮನ್ಯುವಿನ ಮದುವೆ ಆಗೋಯ್ತು. ಮಹಾದಯಾಂಬುದಿ ಕೃಷ್ಣರಾಯನ ಪಾದ ದರ್ಶನವಾಗಲಿಮ್ಮಡಿಸಿತ್ತು ನಮ್ಮದೇ. ಭಗವಂತನ ಒಂದು ಪಾದ ದರ್ಶನ ಯಾವಾಗ ಆಯಿತೋ ನಮ್ಮ ಉದಯ ಇಮ್ಮಡಿಸಿಬಿಟ್ಟಿದೆ. ಮೇದಿನಿಯ ನಾವು ಒತ್ತೆ ಇಟ್ಟೆವು. ಇಷ್ಟು ಕಷ್ಟಪಟ್ವಿ, ಭೂಮಿಯನ್ನೇ ಒತ್ತೆ ಇಟ್ವಿ. ಈಗ ಪರಮಾತ್ಮನ ಕರುಣೆಯಿಂದ ಅದನ್ನು ಗೆದ್ದುಕೊಂಡ್ವಿ. ಕಾದುಕೊಂಡೆವು ಸತ್ಯವನ್ನು ಕಾದುಕೊಂಡಿದ್ದೀವಿ. ಮುಂದೆ ಮೇಲಾದುದನು ನೀ ಕರುಣಿಸೆಂದರು ವೀರನಾರಾಯಣನ. ಪರಮಾತ್ಮ ಮುಂದೆ ನೀನೇ ಗತಿ ಎನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು. ನಾನಿನ್ನ ಸೇವಕ ಶ್ರೀನಿವಾಸ ಎಂದಂದು. ಕಾರುಣ್ಯ ಸಿಂಧು ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದೊಳಗಭಿವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗೋ ಕಣ್ಣಿಗೆ ಕಾಣುವೆನು ಶ್ರೀರಂಗ ವಿಠಲ. ಬಾರೋ ಮನೆಗೆ ಗೋವಿಂದ ಇನ್ನಂಘ್ರಿ ಕಮಲವ ತೋರೋ ಎನಗೆ ಮುಕುಂದ ಅಂತ ಹೇಳಿಬಿಟ್ಟು ಶ್ರೀಪಾದರಾಜರು ಯಾವ ರೀತಿ ಹೇಳಿದ್ದಾರೆ ಹಾಗೆ ಅಭಿಮನ್ಯುವಿನ ಮದುವೆ. ಪರಮಾತ್ಮ ಮಹಾದಯಾಂಬುದಿ ಕೃಷ್ಣರಾಯನ ಪಾದ ದರ್ಶನವಾಗಲಿಮ್ಮಡಿಸಿತ್ತು ನಮ್ಮುದಯ. ಅದಕ್ಕೆ ಪರಮಾತ್ಮನನ್ನು ಯಾರು ನಂಬ್ತಾರೋ ಅವರಿಗೆ ಯಾವ ಭಯನೂ ಇಲ್ಲ. ಅದನ್ನೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮೊದಲು ಪರಮಾತ್ಮ ಕೊಡೋದೇ ಕಷ್ಟನ, ಆಮೇಲೆ ಸುಖ ಅದೇ ಬರುತ್ತೆ. ಕಷ್ಟ ಯಾರು ಮೊದಲು ಪಡ್ತಾರೋ ಅವ್ರಿಗೆ ಸುಖ ಬರುತ್ತೆ. ಸುಖವನ್ನು ಯಾರು ಬಯಸ್ತಾರೋ ಅವ್ರಿಗೆ ಕಷ್ಟ ಅನುಭವಿಸ್ತಾರೆ. ಮೇದಿನಿಯ ನಾವು ಒತ್ತೆ ಇಟ್ಟೆವು, ಭೂಮಿಯನ್ನೇ ಒತ್ತೆ ಇಟ್ಬಿಟ್ವಿ. ಕಾದುಕೊಂಡೆವು ಸತ್ಯವನ್ನು, ಅದಕ್ಕೆ ಸತ್ಯವನ್ನು ಕಾಪಾಡಿದ್ವಿ ಅಂದರೆ ನಾವೇ ಕಾದುಕೊಂಡಿವಿ. ಮೇಲಾದುದನು ನೀ ಕರುಣಿಸೆಂದರು ವೀರನಾರಾಯಣನ. ಎಲ್ಲವನ್ನ ಪರಮಾತ್ಮನ ಪಾದಕ್ಕೆ ಒಪ್ಪಿಸಿಬಿಟ್ಟಿದ್ದಾರೆ. ತಿಳಿಸೋ ಇಲ್ಲ ಮುಳುಗಿಸೋ ರಾಮ, ತಿಳಿಸೋ ಇಲ್ಲ ಮುಳುಗಿಸೋ. ಕಷ್ಟದಲ್ಲಿರಲಿ
ಉತ್ಕೃಷ್ಟದಲ್ಲಿರಲಿ. ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕನಸಿನೊಳಗಾಗಲಿ ಕಳವಳಿಕ್ಯಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕ ಜಾಪತಿ ನಿನ್ನ ಚರಣ ಕಮಲವನ್ನು ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಾಗೆ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ. ಎಂತೋ ಪುರಂದರ ವಿಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ನಾರಾಯಣ ನಾರಾಯಣ ಅನ್ನೋ ಹಾಗೆ ಕಾದುಕೊಂಡೆವು ಸತ್ಯವನು ಮೇಲಾದುದನು ನೀ ಕರುಣಿಸೆಂದರು ವೀರನಾರಾಯಣನ. ಮುಂದೆ ಏನಾಗು ಹೋಗಾದರೂ ಕೂಡ ಹಿಂದೆ ಪರಮಾತ್ಮ ಅಂತ ಹೇಳಿಬಿಟ್ಟು ಅವನಿಗೆ ಒಪ್ಪಿಸಿದರೆ ಅಂತಕ್ಕಂಥ ಈ ಒಂದು ಪದ್ಯದಿಂದ ಇಲ್ಲಿಗೆ ವಿರಾಟ್ ಪರ್ವ ಮುಗಿದಿದೆ. ಇತಿ ಶ್ರೀಮದಚಿಂತ್ಯ ಮಹಿಮಗದುಗಿನ ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಪವಟ ಷಟ್ಪದಿ ನಿಕಾಯ ಶ್ರೀಮತ್ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾ ಮಂಜರಿಯೋಳ್ ವಿರಾಟ ಪರ್ವಂ ಸಮಾಪ್ತಮಾದುದು. ಇಲ್ಲಿಗೆ ವಿರಾಟ ಪರ್ವ ಅನ್ನತಕ್ಕಂಥ ಒಂದು ಪರ್ವ ಸಮಾಪ್ತಿಯಾಗಿದೆ. ಇದೆಲ್ಲವೂ ನಡೀತಾ ಇರತಕ್ಕಂಥದ್ದು ಪರಮಾತ್ಮನಿಂದ. ಏನೋ ಇಷ್ಟೆಲ್ಲ ನಡೆಸ್ಕೊಂಬಂದಿದ್ದಾನೆ. ಇದಕ್ಕೆ ಕಾರಣ ತಂದೆ ಮತ್ತು ತಾಯಿ ಕೃಪೆ. ನಮ್ಮ ತಂದೆಯವರು ಮಹಾಭಾರತವನ್ನು ಓದ್ತಿದ್ದರಲ್ಲ, ಆ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಸ್ವಲ್ಪ ಅದರಲ್ಲಿ 1000ರಲ್ಲಿ 1 ಪೈಸಾ ಭಾಗ ಲಭ್ಯವಾಗಿದ್ದಕ್ಕೆ ನಾವೇ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳ್ತಾ, ಆ ಪರಮಾತ್ಮನ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿರಾಟ ಪರ್ವವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಉದ್ಯೋಗ ಪರ್ವ ಪ್ರಾರಂಭ ಆಗುತ್ತೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.